ಆರ್ಥಿಕ ಸಲಹೆಗಾರರಾಗಿ ಎಲ್ಕೆ ಅತೀಕ್ ಮುಂದುವರಿಕೆ ಆಗ್ತಿದ್ದಾರೆ. ನೂತನ ಸಿಎಂ ಡಿಕೆಶಿಗೆ ಎಲ್ಕೆ ಅತೀಕ್ ಆರ್ಥಿಕ ಸಲಹೆಗಾರರು. ಸಿಎಂ ಆರ್ಥಿಕ ಸಲಹೆಗಾರರಾಗಿ ಎಲ್ಕೆ ಅತೀಕ್ ಮುಂದುವರಿತಾ ಇದ್ದಾರೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಕೆ ಅತೀಕ್ ಆರ್ಥಿಕ ಸಲಹೆಗಾರರು. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಎಲ್ಕೆ ಅತೀಕ್ ಅವರೇ ಆರ್ಥಿಕ ಸಲಹೆಗಾರರಾಗಿದ್ರು. ನಿವೃತ್ತ ಐಎಎಸ್ ಅಧಿಕಾರಿಯಾಗಿರುವ ಎಲ್ಕೆ ಅತೀಕ್ ಸಿಎಂ ಡಿಕೆ ಹೆಚ್ಚುವರಿ ಕಾರ್ಯದರ್ಶಿಯಾಗಿ, ತುಷಾರ್ ಗಿರಿನಾಥ್ ಹಾಗೆ ಸಿಎಂ ಡಿಕೆ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಪಿ ರಾಜೇಂದ್ರ ಚೋಳನ್ ಆಯ್ಕೆಯಾಗಿದ್ದಾರೆ. ಅತೀಕ್, ತುಷಾರ್, ರಾಜೇಂದ್ರ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅತೀಕ್ಗೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಧ್ಯಕ್ಷಗಿರಿ ಮುಂದುವರಿಕೆಯಾಗ್ತಾ ಇದೆ. ಸರ್ಕಾರದಲ್ಲಿನ ಹಣಕಾಸು ವಿಚಾರವನ್ನ ಜೊತೆಗೆ ಯಾವ್ಯಾವ ಯೋಜನೆಗಳಿಗೆ ಹಣಕಾಸನ್ನ ಹೂಡಿಕೆ ಮಾಡಬೇಕು, ಹಣಕಾಸನ್ನ ಯಾವ ರೀತಿ ಸದ್ಬಳಕೆ ಮಾಡಬೇಕು, ಎಲ್ಲ ವಿಚಾರಗಳಿಗೆ ಹಾಗೆ ಯೋಜನೆಗಳಿಗೆ ಎಷ್ಟು ಅನುದಾನವನ್ನ ಮೀಸಲಿಡಬೇಕು, ಇದೆಲ್ಲದಕ್ಕೂ ರೂಪುರೇಷೆ ಹಾಕೋದಕ್ಕೆ ಆರ್ಥಿಕ ಸಲಹೆಗಾರರ ನೇಮಕ ಆಗಿದೆ. ನಿವೃತ್ತ ಐಎಎಸ್ ಅಧಿಕಾರಿ ಅತೀಕ್ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗಲೂ ಅಥವಾ ಅವರ ನೇತೃತ್ವದ ಸರ್ಕಾರ ಇದ್ದಾಗಲೂ ಕೂಡ ಇದ್ರು. ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಆರ್ಥಿಕ ಸಲಹೆಗಾರರಾಗಿದ್ರು. ಈ ಸರ್ಕಾರದಲ್ಲೂ ಅಥವಾ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಎಲ್ಕೆ ಅತೀಕ್ ಅವರು ಮುಂದುವರಿಕೆ ಆಗ್ತಾ ಇದ್ದಾರೆ. ಬಿಸಿನೆಸ್ ಕಾರಿಡಾರ್ ಅಲ್ಲಿ ಅಧ್ಯಕ್ಷಗಿರಿ ಮುಂದುವರಿಕೆ ಆಗ್ತಾ ಇದೆ. ಈಗಾಗಲೇ ಅತೀಕ್, ತುಷಾರ್ ಹಾಗೆ ರಾಜೇಂದ್ರ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ.